ನಿನಗಾಗಿ ಭಾಗ 173. ವಿಕ್ರಮ್ ಮತ್ತು ದಮಯಂತಿ ತಮ್ಮ ಮಧುರವಾದ ಕ್ಷಣಗಳನ್ನು ಕಳೆಯುತ್ತಿದ್ದರೆ ಇತ್ತ ಗಿರಿ ದಮಯಂತಿಯ ಚಿಕ್ಕಮ್ಮನನ್ನು ಮನೆಗೆ ಕರೆದುಕೊಂಡು ಬಂದ. ದಾರಿ ಉದ್ದಕ್ಕೂ ಬರಬೇಕಾದಾಗಲೂ ಕೂಡ ಅವರು ತುಂಬ ಹುಷಾರಿಲ್ಲದೆ ಇರುವವರ ರೀತಿ ನಾಟಕ ಆಡುತ್ತಿದ್ದರು. ಆಸ್ಪತ್ರೆಯ ಸಂಪೂರ್ಣ ಬಿಲ್ಲನ್ನು ಕೂಡ ಗಿರಿಯೇ ಕಟ್ಟಿದ್ದು. ನಿಜವಾಗಲೂ ತುಂಬ ಖುಷಿಯಾಗುತ್ತದೆ. ನಾನು ಒಂದು ಒಳ್ಳೆಯ ಜಾಗಕ್ಕೆ ಹೋಗುತ್ತಿದ್ದೇನೆ. ದಮಯಂತಿ ಹೇಗೆ ಇದ್ದರೆ ಏನು, ನನ್ನ ಬದುಕಂತೂ ಸುಂದರವಾಗಿ ಇರುತ್ತದೆ. ಬದುಕನ್ನು ಸಂಪೂರ್ಣವಾಗಿ ನಾನು ಎಂಜಾಯ್ ಮಾಡಿ ಬದುಕಬೇಕು. ಇವರ ಅಮ್ಮನ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳಿದರೂ ಆಯಿತು. ಅವನಿಗೆ ಅಮ್ಮ ಎಂದರೆ ತುಂಬ ಇಷ್ಟ. ಅವರ ಅಮ್ಮನ ಬಗ್ಗೆ ಒಳ್ಳೆಯದನ್ನೇ ಹೇಳಬೇಕು ಅಂತ ಯೋಚಿಸುತ್ತಿದ್ದಳು. ಇವಳಿಗೆ ನಾನು ನಿಜವಾಗಲೂ ಗಿರಿಯ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕು. ಅಲ್ಲಿವರೆಗೂ ನಾನು ಗಿರಿಯ ಮನೆಯಲ್ಲಿ ಇರಬೇಕು ಅಂತ ಅವಳು ಆರಾಮವಾಗಿ ನಿದ್ರೆ ಮಾಡಲು ಶುರು ಮಾಡಿದಳು. ಅವನಿಗೆ ಖುಷಿ, ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಯಾವುದಾದರೂ ವಿಷಯವನ್ನು ಹೇಳುತ್ತಾರೆ ಅಂತ. ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಅವನು ಮನೆಗೆ ಕರೆದುಕೊಂಡು ಬಂದ. ಆದರೆ ಅವನಿಗೆ ತೊಂದರೆ ಮಾಡುವ ಜನರೇ ಹೆಚ್ಚು ಅಂತ ಅನಿಸುತ್ತದೆ. ಯಾವಾಗಲೂ ವಿಕ್ರಮ್ ಅವನ ಜೊತೆ ಇರುತ್ತಿದ್ದ. ಒಮ್ಮೊಮ್ಮೆ ಅಂತೂ ತುಂಬ ಯಾಮಾರುತ್ತಿದ್ದ. ಜನರು ಹೇಳುವ ಮಾತುಗಳನ್ನು ನಿಜ ಅಂತ ಅಂದುಕೊಳ್ಳುತ್ತಿದ್ದ. ಆದರೆ ಇತ್ತೀಚೆಗೆ ಅವನು ಸ್ವಲ್ಪ ಸರಿಯಾಗಿದ್ದರೂ ತಾಯಿಯ ವಿಷಯ ಬಂದಿದ್ದರಿಂದ ಅವನು ಎಮೋಷನಲ್ ಆಗಿದ್ದಾನೆ. ಅವನು ನಿಜವಾಗಲೂ ತುಂಬ ಒಳ್ಳೆಯವನು. ಅವನ ಒಳ್ಳೆಯತನವನ್ನು ಈಕೆ ತುಂಬ ಕೆಟ್ಟದಾಗಿ ಬಳಸಿಕೊಳ್ಳುತ್ತಿದ್ದಾಳೆ. ಇಷ್ಟು ದಿನ ದಮಯಂತಿಯ ಒಳ್ಳೆಯತನವನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡಿದ್ದೋ ಆಯಿತು. ಈಗ ಗಿರಿಯ ಸರದಿ. ಗಿರಿಯನ್ನು ಆ ದೇವರೇ ಕಾಪಾಡಬೇಕು. ಇದನ್ನೆಲ್ಲ ನೋಡಿದ ಮೇಲೆ ವಿಕ್ರಮ್ ಮತ್ತು ದಮಯಂತಿ ಹೇಗೆ ಹಾಡುತ್ತಾರೆ ಅನ್ನುವುದನ್ನು ಕೂಡ ನೋಡಬೇಕು. ಅವನು ತುಂಬ ಜಾಗೃತೆಯಿಂದ ಅವರನ್ನು ಮನೆಗೆ ಕರೆದುಕೊಂಡು ಬಂದ. ಅಷ್ಟರಲ್ಲಿ ಕಾಂಚನ ಕೂಡ ಬಂದರು. ಕಾಂಚನಾಗೆ ಸ್ವಲ್ಪ ಶಾಕ್ ಆಯಿತು. ಆದರೂ ಕೂಡ ಏನು ಗೊತ್ತೇ ಇಲ್ಲದೆ ಇರುವ ರೀತಿ ಇದ್ದರು. ಹೇಗಿದ್ದರೂ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇವನು ನಾನು ಏನಾದರೂ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾನೆ. ಒಂದೆರಡು ದಿನ ಇದ್ದು ಹೊರಟು ಹೋಗಲಿ ಅಂತ ಅನಿಸಿತು. ಏಕೆಂದರೆ ದಮಯಂತಿ ಇದ್ದಾಗ ಕಾಂಚನ ಕೂಡ ಇದ್ದಳು. ಒಮ್ಮೊಮ್ಮೆ ಅವಳ ಚಿಕ್ಕಮ್ಮ ಬಂದು ಕಿರುಕುಳ ಕೊಡುತ್ತಿದ್ದನ್ನು ಕಣ್ಣಾರೆ ಕಂಡಿದ್ದಾರೆ. ಆದರೂ ಇಲ್ಲಿ ವಿಕ್ರಮ್ ಮತ್ತು ನಾನು ಇರಬೇಕಾದಾಗ ದಮಯಂತಿಗೆ ಯಾವುದೇ ರೀತಿಯ ತೊಂದರೆ ಮಾಡಲು ಸಾಧ್ಯವಿಲ್ಲ. ನಾವು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಯೋಚನೆ ಮಾಡುತ್ತಿದ್ದಾಳೆ. ಪ್ರಪಂಚ ಇಷ್ಟೊಂದು ಚಿಕ್ಕದು. ನಾವು ಯಾರನ್ನು ಬೇಡ ಅಂತ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇವೆ. ಅದೇ ಮನುಷ್ಯರು ಪುನಃ ಸಿಕ್ಕಿದ್ದಾರೆ ಅಂತ ತುಂಬ ಬೇಸರ ಮಾಡಿಕೊಂಡಳು. ಜೀವನ ತುಂಬ ಸುಂದರವಾಗುತ್ತದೆ ಅನ್ನುವ ನಂಬಿಕೆಯಲ್ಲಿ ಗಿರಿ ಇದ್ದಾನೆ. ಗಿರಿಯ ಮುಖವನ್ನು ನೋಡಿಕೊಂಡು ಕಾಂಚನ ಅವನನ್ನು ಚೆನ್ನಾಗಿ ಮಾತನಾಡಿಸಿದಳು. ನೋಡು, ನೀನು ನಿನ್ನ ಅಮ್ಮನ ಗೆಳತಿ ಅಂತ ಕರೆದುಕೊಂಡು ಬಂದಿದ್ದೀಯ. ಅವರ ಮುಖವನ್ನು ನೆನಪು ಇಟ್ಟುಕೊಂಡಿದ್ದೀಯ. ಇಷ್ಟು ವರ್ಷಗಳಾದರೂ ನಿನ್ನಲ್ಲಿ ಇರುವ ತಾಯಿಯ ಮಮತೆ ಇನ್ನೂ ಕಡಿಮೆ ಆಗಿಲ್ಲ ಅಲ್ಲವೇ ಅಂತ ಗಿರಿಗೆ ಹೇಳಿದಾಗ ಗಿರಿ ಕಣ್ಣುಗಳನ್ನು ತುಂಬಿಕೊಂಡ. ನಂತರ ಕಾಂಚನ ಅವನನ್ನು ತನ್ನ ಎರಡೂ ಕೈಗಳಿಂದ ತಬ್ಬಿಕೊಂಡಳು. ಇರುವವರಿಗೆ ಇರುವವರ ಬೆಲೆ ತಿಳಿಯುವುದಿಲ್ಲ. ಬಿಟ್ಟು ಹೊರಟು ಹೋಗಿರುವವರನ್ನು ನೆನೆಸಿಕೊಂಡು ಅಳುವವರು ತುಂಬ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ಅಂತ ಅಂದುಕೊಂಡಳು. ನಂತರ ದಮಯಂತಿಯ ಚಿಕ್ಕಮ್ಮನಿಗೆ ಬಿಸಿ ಬಿಸಿ ಗಂಜಿಯನ್ನು ಮಾಡಿ ತರಿಸಿದಳು. ಅದನ್ನು ಗಿರಿ ತನ್ನ ಕೈಯಾರೆ ಕುಡಿಸಿದ. ಇವನು ನಿಜವಾಗಲೂ ಆಕೆಯನ್ನು ತನ್ನ ತಾಯಿ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ಕಾಂಚನಾಗೆ ಇದನ್ನೆಲ್ಲ ನೋಡಿ ಜಾಸ್ತಿ ಆಗುತ್ತಿದೆ. ಇವರಿಬ್ಬರನ್ನು ದೂರ ಮಾಡುವುದು ಕಷ್ಟ ಅಂತ ಅಂದುಕೊಂಡಳು. ಇವಳು ಹತ್ತಿರ ಇದ್ದಷ್ಟು ದಮಯಂತಿಗೆ ನೋವು ಜಾಸ್ತಿ. ನಂತರ ಅವಳಿಗಾಗಿ ಸ್ಪೆಷಲ್ ಕೇರ್ ತೋರಿಸಿದಳು. ಗಿರಿ ಅಲ್ಲಿ ಇರುವವರಿಗೆ ನಂತರ ಗಿರಿಯನ್ನು ಕರೆದುಕೊಂಡು ಹೋದಳು. ನೀನು ಊಟ ಮಾಡೋ ತುಂಬ ಸಮಯ ಆಗಿ ಹೋಗಿದೆ. ನಿನ್ನ ಅಮ್ಮನ ಗೆಳತಿಯನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ವ್ಯಂಗ್ಯವಾಗಿ ಮಾತನಾಡಿದಳು. ಮೊದಲು ಕಾಂಚನಾಳಿಗೆ ಇವಳು ಯಾರು ಅಂತ ಅರ್ಥವಾಗಿರಲಿಲ್ಲ. ನಿಧಾನವಾಗಿ ಅರ್ಥವಾಗುತ್ತಿದೆ ಇವಳು ದಮಯಂತಿಯ ಚಿಕ್ಕಮ್ಮ ಅಂತ.
ಇವಳನ್ನು ಸರಿಯಾಗಿ ವಿಚಾರಿಸಿಕೊಳ್ಳಬೇಕು. ನನ್ನ ಮುದ್ದಾದ ಮಗುವಿಗೆ ತೊಂದರೆ ಮಾಡಿದ್ದಾಳೆ. ಇದನ್ನೆಲ್ಲ ಕಾಂಚನ ಜೊತೆ ಇರುವ ಇನ್ನೊಬ್ಬಳು ಕೆಲಸದವಳು ಹೇಳಿದ್ದು. ಸ್ವಂತ ಚಿಕ್ಕಮ್ಮ ಆದರೂ ಕೂಡ ಅವಳನ್ನು ಶತ್ರುವಿನಂತೆ ನೋಡುತ್ತಾಳೆ. ಅವಳಿಗೆ ತುಂಬ ಕೆಲಸ ಕೊಡುತ್ತಾಳೆ. ನೀವಾದರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ. ಇವುಗಳ ಅರಿವೇ ಇಲ್ಲದೆ ಶೃಂಗಾರ ಸಮರದಲ್ಲಿ ನಿರತರಾಗಿದ್ದಾರೆ. ಅವರಿಬ್ಬರು ರೂಮಿನಲ್ಲಿ ಇರುವುದರಿಂದ, ಅದರಲ್ಲೂ ಹಗಲು ಹೊತ್ತಿನಲ್ಲಿ ಕಾನ್ಷಿಯಸ್ ಆಗಿ ಇರುತ್ತಾರೆ. ಅವರನ್ನು ಹೇಗೆ ಹೇಳಿಸುವುದು ಅಂತ ಯೋಚಿಸುತ್ತಾರೆ. ಆದರೂ ಕೂಡ ಕಾಂಚನಾಗೆ ಯಾವುದೇ ದಾರಿ ಹೊಳೆಯಲಿಲ್ಲ. ಫೋನ್ ಮಾಡೋಣ ಅಂದರೆ ಅವರಿಬ್ಬರಿಗೆ ಡಿಸ್ಟರ್ಬ್ ಆಗುತ್ತದೆ ಅಂತ ಫೋನ್ ಮಾಡಿಲ್ಲವಾದರೆ ಸರಿ ಅನ್ನುವ ನಿರ್ಧಾರಕ್ಕೆ ಬಂದರು. ನಂತರ ಬಾಗಿಲು ತಟ್ಟೋಣ ಅಂತ ಅಂದುಕೊಂಡರು. ಅದು ತುಂಬ ಕೆಟ್ಟದಾಗಿರುತ್ತದೆ. ಅವರೇ ಹೊರಗಡೆ ಬರುವವರೆಗೂ ಅಂತ. ಬಂದು ಏನು ಮಾಡಬೇಕು? ತಿಂಡಿ ತಿಂದಿದ್ದು ತುಂಬ ಆರಾಮವಾಗಿ ಲೇಟಾಗಿ ಮಲಗಲಿ ಬಿಡು. ಇವಳನ್ನು ಹೊರಗೆ ಕಳಿಸೋಣ ಅಂತ ಕಾಂಚನ ಹೊಸ ಪ್ಲ್ಯಾನ್ ಮಾಡುತ್ತಿದ್ದರು. ಆಗ ಸಡನ್ನಾಗಿ ಗಿರಿಯ ಅಮ್ಮನ ಗೆಳತಿಯಾಗಿ ಬಂದಿದ್ದೀರಿ, ಏನು ನಿಮ್ಮ ವಿಷಯ? ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ದಮಯಂತಿಯ ಚಿಕ್ಕಮ್ಮ ತನಗೆ ಏನೋ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡಿಕೊಂಡು ನಾನು ನಿಮಗಿಂತ ತುಂಬ ವಸಂತಗಳನ್ನು ನೋಡಿದ್ದೇನೆ. ನನ್ನನ್ನು ನೀನು ಯಾಮಾರಿಸುವುದು ಸಾಧ್ಯವಿಲ್ಲ. ಪ್ಲೀಸ್ ನನ್ನನ್ನು ಕೆಟ್ಟವಳಾಗಿ ಮಾಡಬೇಡ. ನಾನು ನನ್ನ ಮೊಮ್ಮಕ್ಕಳು ಮತ್ತು ಅವರ ಮಕ್ಕಳ ಬದುಕಿಗಾಗಿ ಏನಾದರೂ ಮಾಡುತ್ತೇನೆ ಅಂತ ತುಂಬ ಕಟುವಾಗಿ ಕಾಂಚನ ಹೇಳಿದಾಗ ದಮಯಂತಿಯ ಚಿಕ್ಕಮ್ಮ ಸ್ವಲ್ಪ ಭಯಪಟ್ಟಳು. ನಂತರ ಅದನ್ನು ತೋರಿಸಿಕೊಳ್ಳದೆ ಇರಲು ಪ್ರಯತ್ನಿಸಿದಳು. ತುಂಬ ಮೆಲುದನಿಯಲ್ಲಿ, ಆ ರೀತಿ ಏನೂ ಇಲ್ಲ, ನೀವೇ ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನಾನು ದಮಯಂತಿಯ ವೆಲ್ವಿಷರ್. ಅವಳು ನನ್ನ ಗಂಡನ ಅಣ್ಣನ ಮಗಳು. ಚಿಕ್ಕಂದಿನಿಂದ ನಮ್ಮ ಮನೆಯಲ್ಲೇ ಬೆಳೆದಿದ್ದು. ಯಾವುದೇ ರೀತಿ ಯೋಚನೆ ಮಾಡಬೇಡಿ. ನಾನು ಸ್ವಲ್ಪ ಹುಷಾರಾದ ಮೇಲೆ ಅವಳ ಆರೈಕೆ ಮಾಡುತ್ತೇನೆ ಅಂತ ಚಿಕ್ಕಮ್ಮ ಹೇಳಿದಾಗ ಶಾಕಿಂದ, ನೀವು ಹೇಗೆ ಅವಳನ್ನು ನೋಡಿಕೊಳ್ಳುತ್ತೀರಾ? ಮುದ್ದೆ ಪಾತ್ರೆಯಲ್ಲಿ ಮುದ್ದೆನೇ ಮಾಡಬೇಕು ಹೊರತು ಸಾರನ್ನು ಮಾಡಬಾರದು. ಅದೇ ರೀತಿ ನೀವು ಎಲ್ಲಿರಬೇಕು ಅಲ್ಲೇ ಇರಬೇಕು. ಇಲ್ಲಿ ಬಂದರೆ ಕಷ್ಟವಾಗುತ್ತದೆ. ನಮ್ಮ ಸ್ವಂತ ಮಗಳನ್ನು ನಾವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆವು ಅಷ್ಟೇ ಚೆನ್ನಾಗಿ ಇವಳನ್ನು ಕೂಡ ನೋಡಿಕೊಳ್ಳುತ್ತಿದ್ದೆವು. ಯಾವುದೇ ತಾರತಮ್ಯ ಇಲ್ಲ. ಮೊದಲು ನಮಗೆ ಇವಳು, ಆನಂತರ ನಮ್ಮ ಮಗಳು ಅಂತ ಹೇಳುತ್ತಾ ತಲೆಯನ್ನು ಕೆಳಗೆ ಬಗ್ಗಿಸಿದಳು. ಆಗ ಅರ್ಥವಾಯಿತು, ಇವಳು ಸುಳ್ಳನ್ನು ಹೇಳುತ್ತಿದ್ದಾಳೆ. ತುಂಬ ಕಾನ್ಫಿಡೆನ್ಸಿಂದ ತಲೆ ಎತ್ತಿ ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ತಲೆಯನ್ನು ಬಗ್ಗಿಸಿಕೊಂಡಿದ್ದಾಳೆ. ಈ ರೀತಿ ಮನುಷ್ಯನ ಮಾತನ್ನು ನಾನು ಕೇಳಿ ನನ್ನ ಚಿನ್ನದಂಥ ಮೊಮ್ಮಗಳ ಜೀವನವನ್ನು ಹಾಳು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವೆಲ್ಲ ಮಾತನಾಡುವುದು ಮಾತನಾಡಿ. ಕಾಂಚನ ಬಂದು ದಮಯಂತಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡುತ್ತಿದ್ದಾಳೆ. ಚಟ್ನಿ ಪುಡಿ ಬೇಕಿತ್ತು. ಅದು ದಮಯಂತಿ ಕೇಳಿದಳು. ಇರಲಿಲ್ಲ. ನೆನ್ನೆ ಅಂತ ಅವಳಿಗೆ ಈಗ ಭಯವಾಗುತ್ತಿದೆ. ಮುಂದೆ ಏನು ಅಂತ. ಸಡನ್ನಾಗಿ ಅವಳು ಕೆಳಗೆ ಬಿದ್ದಳು. ಬಿದ್ದ ರಭಸಕ್ಕೆ ಗಿರಿ ಓಡಿ ಬಂದ. ಏನಾಯಿತು ಅಂತ. ಅವನಿಗೆ ಟೆನ್ಷನ್ ಆಗಿ ಅವಳನ್ನು ಸೋಫಾದ ಮೇಲೆ ಕೂರಿಸಿದ. ನಂತರ ತಲೆ ಮತ್ತು ಮುಖದ ಮೇಲೆ ನೀರನ್ನು ಚಿಮುಕಿಸಿದ. ನಂತರ ಅವಳು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ದಮಯಂತಿ, ಅವಳನ್ನು ಕಾಪಾಡಬೇಕು. ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಅವಳ ಹೊಟ್ಟೆಯಲ್ಲಿ ನನ್ನ ಮೊಮ್ಮಗನ ಮಗು ಇದೆ ಅಂತ ಕಿರುಚುತ್ತಿದ್ದಾಳೆ. ಈ ಶಬ್ದ ವಿಕ್ರಮ್ ಮತ್ತು ದಮಯಂತಿಗೆ ಕೇಳಿಸಿತು. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದರು. ಕಾಂಚನಾಳ ಸೌಂಡು ಇಬ್ಬರಿಗೂ ತೀರಾ ಪರಿಚಿತ. ಭಯದಿಂದ ಎದ್ದು ಕುಳಿತರು. ಆದರೆ ಅವಳ ಕೂದಲು ವಿಕ್ರಮ್ನ ಮುಖದ ಮೇಲೆ ಬಿದ್ದಿದ್ದು ಅದು ಸಡನ್ನಾಗಿ ತೆಗೆದಿದ್ದರಿಂದ ಇವನಿಗೆ ಇಷ್ಟವಾಗಲಿಲ್ಲ. ಆದರೆ ಏನಾಗಿದೆ, ಹೊರಗಡೆ ನೋಡಬೇಕು. ಹೀಗೆ ಮಲಗಿಕೊಂಡರೆ ಹೇಗೆ ಅಂತ ಅವನಿಗೂ ಕೂಡ ಅನಿಸಿತು. ನಂತರ ಅವರ ಹಣೆಗೆ ಮುತ್ತು ಕೊಟ್ಟು ಬಹಳ ಬೇಗ ಅಲ್ಲೇ ಇದ್ದ ಬಟ್ಟೆಯನ್ನು ಹಾಕಿಕೊಂಡ. ಈಗಲೂ ಕೂಡ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ. ಶಾಕಿಂದ ನೋಡುತ್ತಿದ್ದಾಳೆ. ಆಗ ಅವನು ಅವಳ ಹಣೆಯ ಮೇಲೆ ಪುನಃ ಮುತ್ತು ಕೊಟ್ಟು ಕೂದಲನ್ನು ಸವರಿದ. ಯಾಕೆ, ಏನಾಯಿತು? ಅವಳು ಈಗಲೂ ಸ್ವಲ್ಪ ವಿಚಿತ್ರವಾಗಿ ಮುಖವನ್ನು ಮಾಡಿಕೊಂಡಿದ್ದಳು. ಅವಳಿಗೆ ತನ್ನ ಭಾವನೆಯನ್ನು ಸರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿಲ್ಲ. ವಿಕ್ರಮ್ ತನ್ನಿಂದ ದೂರ ಹೋಗುತ್ತಿರುವುದು ಮತ್ತು ಹೊರಗಡೆ ಶಬ್ದ, ಇವೆರಡನ್ನೂ ಕೂಡ ಅವಳು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆಗ ವಿಕ್ರಮ್
ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ನಂತರ ಅಲ್ಲೇ ಇದ್ದ ಅವಳ ಬಟ್ಟೆಯನ್ನು ತನ್ನ ಕೈಯಾರೆ ಹಾಕಿದ. ನೀನು ಆರಾಮವಾಗಿ ಇರು, ಯಾಕೆ ಯೋಚನೆ ಮಾಡುತ್ತೀಯ? ನಾನು ಹೋಗಿ ನೋಡಿ ಬರುತ್ತೇನೆ ಅಂತ ಅವನು ಹೊರಬಂದ. ಅಲ್ಲಿ ಕಾಂಚನ ಅಳುತ್ತಿರುವುದನ್ನು ನೋಡಿ ಇವನು ರೂಮಿಗೆ ಹೋಗಿ ದಮಯಂತಿಯನ್ನು ಕರೆದುಕೊಂಡು ಬರಲು ಪ್ರಯತ್ನಿಸಿದ. ಆಗ ಅವಳು ಏನಾಯಿತು ಅಂತ ಕೇಳುತ್ತಿದ್ದಾಳೆ. ನೀನು ಒಮ್ಮೆ ಬಾ, ನಿನಗೆ ತಿಳಿಯುತ್ತದೆ ಅಂತ ಕಾಂಚನಾಳ ಬಳಿ ಕರೆದುಕೊಂಡು ಹೋದ. ಕಾಂಚನ ಈಗಲೂ ಕೂಡ ಅವಳ ಹೆಸರನ್ನೇ ಕನವರಿಸುತ್ತಾ ಇದ್ದಾಳೆ. ಇಬ್ಬರಿಗೂ ಆಶ್ಚರ್ಯವಾಯಿತು. ಇದೆಲ್ಲ ಏನು, ಈ ರೀತಿ ಏಕೆ ಆಯಿತು ಅಂತ ಇಬ್ಬರಿಗೂ ತಿಳಿಯುತ್ತಿಲ್ಲ. ಕಾಂಚನ ದಮಯಂತಿಯನ್ನು ನೋಡಿದ ತಕ್ಷಣ ಅವಳ ಬಳಿ ಓಡಿ ಬರಲು ಪ್ರಯತ್ನಿಸಿದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಆಗ ಹತ್ತಿರ ಬಂದು ಅವಳ ಕಾಲ ಕೆಳಗಡೆ ಕುಳಿತುಕೊಂಡು ಅಜ್ಜಿ ಏನಾಯ್ತು ಅಂದಾಗ, ನಿನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ, ನಾನಿದ್ದೇನೆ. ನಿನಗೆ ಮತ್ತು ನಿನ್ನ ಮಗುವಿಗೆ ರಕ್ಷಣೆ ಆಗಿ ಈ ಸಲ ನನಗೆ ಮರಿಮೊಮ್ಮಗನನ್ನು ಕೊಡುತ್ತೀಯ ಅಲ್ಲವೇ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಕೇಳುತ್ತಿದ್ದಾಳೆ. ಆಗ ಅಲ್ಲಿ ಇದ್ದವರಿಗೆ ಏನೂ ಅರ್ಥವಾಗಿಲ್ಲ. ಗಿರಿ ಹೇಳುತ್ತಾನೆ, ಇವರು ಬಿದ್ದ ಶಬ್ದಕ್ಕೆ ನಾನು ಓಡಿ ಬಂದೆ. ಕೆಳಗೆ ಬಿದ್ದಿದ್ದರು, ಎತ್ತಿ ಮೇಲೆ ಕೂರಿಸಿದ. ಏನಾದರೂ ಕೆಟ್ಟ ಕನಸು ಕಂಡಿರಬಹುದು ಅಂದಾಗ ವಿಕ್ರಮ್ ದಮಯಂತಿಯನ್ನು ನೋಡಿದ. ನೀನು ಪ್ರೆಗ್ನೆಂಟ್ ಅಂತ ಎಲ್ಲರೂ ನಿನ್ನನ್ನು ಪ್ರೀತಿಯಿಂದ ನೋಡುತ್ತಾರೆ. ನನ್ನನ್ನು ಕಾರ್ನರ್ ಮಾಡಿಬಿಟ್ಟಿದ್ದಾರೆ. ಅಜ್ಜಿ ಕನಸಿನಲ್ಲೂ ಕೂಡ ನಿನ್ನ ಧ್ಯಾನವನ್ನು ಮಾಡುತ್ತಾಳೆ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳು ಪುನಃ ಅವನ ಕೈಯನ್ನು ಬಿಡಿಸಿಕೊಂಡು, ಅಜ್ಜಿ ನೀವು ಹೆದರಬೇಡಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇಂದಲ್ಲ ನಾಳೆ ನಾವಿಬ್ಬರು ಹೊರಗೆ ಟ್ರಿಪ್ ಹೋಗೋಣ. ಮಗುವನ್ನು ಇವರೇ ನೋಡಿಕೊಳ್ಳುತ್ತಾರೆ. ನಿನಗೆ ಯಾವ ಸೀರೆ ಬೇಕು ಹೇಳು? ನನಗೆ ಸೀರೆ ಏನೂ ಬೇಡ, ಎಲ್ಲ ಇದೆ. ನನಗೆ ನೀನು ಚೆನ್ನಾಗಿರಬೇಕು ಅಷ್ಟೇ. ನನ್ನನ್ನು ಬಿಟ್ಟು ಯಾರು ಕೊಟ್ಟರೂ ನೀನು ಏನನ್ನು ತಿನ್ನಬಾರದು. ಹೊರಗಡೆ ಹೋಗುವುದಕ್ಕಿಂತ ಮುಂಚೆ ದೇವರ ಹೆಸರನ್ನು ಹೇಳಿಕೊ. ಈ ರೀತಿ ಹೇಳುತ್ತಿದ್ದಾಗ ಏನೂ ಗೊತ್ತಿಲ್ಲ. ದಮಯಂತಿಗೆ ಒಂದು ರೀತಿ ಸಮಾಧಾನವಾಗುತ್ತಿದೆ. ನನ್ನ ಹೆತ್ತವರು ಇಲ್ಲದೆ ಹೋದರೂ ಬಾಣಂತನದ ಸಮಯದಲ್ಲಿ ಈ ಅಜ್ಜಿ ತುಂಬ ಚೆನ್ನಾಗಿ ಮಾಡುತ್ತಾರೆ. ನನ್ನ ಬದುಕು ಸಂಪೂರ್ಣವಾಗಿ ಬದಲಾಗುತ್ತಿದೆ ದಿನದಿಂದ ದಿನಕ್ಕೆ. ಕಷ್ಟಗಳ ಸಮಯ ಬಿಟ್ಟು ಹೋಗಿದೆ. ಈಗ ಏನಿದ್ದರೂ ಸುಖದ ಸಮಯ ಅಷ್ಟೆ. ದೇವರು ಯಾವಾಗ ವಿಕ್ರಮ್ನನ್ನು ನನ್ನ ಬದುಕಿನಲ್ಲಿ ಕಳಿಸಿದ್ದನೋ ಅಂದಿನಿಂದ ನನ್ನ ಬದುಕು ಸುಗಮವಾಗಿದೆ. ನಂತರ ದಮಯಂತಿ ಕಿಚನ್ಗೆ ಹೋಗಿ ಅಜ್ಜಿಗೆ ಕಾಫಿ ಮಾಡಿ ತಂದುಕೊಟ್ಟಳು. ಕೇವಲ ಅಜ್ಜಿಗೆ ಮಾತ್ರನಾ, ನಮಗಿಲ್ಲವಾ ಅಂತ ವಿಕ್ರಮ್ ಓರೆ ನೋಟದಲ್ಲಿ ನೋಡಿದಾಗ ಅವಳು ಪುನಃ ಹೋಗಿ ಎಲ್ಲರಿಗೂ ಕಾಫಿ ಮಾಡಿ ತಂದುಕೊಟ್ಟಳು. ಎಲ್ಲರೂ ಕಾಫಿ ತುಂಬ ಚೆನ್ನಾಗಿದೆ ಅಂತ ಅವಳನ್ನು ಹೊಗಳುತ್ತಿದ್ದರು. ಸ್ವಲ್ಪ ಸಮಯಕ್ಕೆ ದಮಯಂತಿಯ ಚಿಕ್ಕಮ್ಮ ಅಳಲು ಶುರು ಮಾಡಿದಳು. ಹೊರಗಡೆಯಿಂದ ಶಬ್ದಗಳು ಕೇಳಿಸುತ್ತಿದೆ. ಯಾವುದೋ ಹೆಂಗಸಿನದು ಅಂತ ವಿಕ್ರಮ್ ಹೇಳಿದಾಗ ಆಗ ಗಿರಿ, ಆ ಧ್ವನಿ ಹೊರಗಿನದಲ್ಲ, ಮನೆಯವರದೇ. ನನ್ನ ಅಮ್ಮನ ಗೆಳತಿಯದು ಆ ಧ್ವನಿ ಅಂತ ಹೇಳಿ ತಲೆ ಬಗ್ಗಿಸಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.